ದಿನಾಂಕ 24/2/2026ರಂದು ಹುಬ್ಬಳ್ಳಿ ತಾಲೂಕಿನ ಬಂಡಿವಾಡ ಗ್ರಾಮದಲ್ಲಿ ಮಂಜುನಾಥ್ ಗಾಣಿಗೇರ್ ಎನ್ನುವ ವ್ಯಕ್ತಿಯನ್ನು ಬರ್ಬರವಾಗಿ ಹತ್ಯೆಯನ್ನಾಡಿ ಚೀಲದಲ್ಲಿ ತುಂಬಿಕೊಂಡು ರಸ್ತೆಯ ಮೇಲೆ ಚೆಲ್ಲಿ ತಮಗೇನೂ ಗೊತ್ತೇ ಇಲ್ಲದಂತೆ ಮನೆಗೆ ಬಂದು ಆರಾಮವಾಗಿ ಮಲಗಿದ ವಿಠ್ಠಲ್ ಸಾವಳಗಿ ಹಾಗೂ ಅಡಿವಪ್ಪ ಗಾಮನಗಟ್ಟಿ ಬೆಳಗಾಗುವಷ್ಟರಲ್ಲಿ ಹುಬ್ಬಳ್ಳಿಯ ಗ್ರಾಮೀಣ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಿಗೆ ತಗಲಾಕೊಂಡಿದ್ದಾರೆ. ದಿನಾಂಕ 24/2/2026 ರಾತ್ರಿ ಸಮಯದಲ್ಲಿ ಬಂಡವಾಡದ ಸರ್ಕಲ್ನಲ್ಲಿ ಸಾರಾಯಿ ಮಾರುವ ವಿಠ್ಠಲ್ ಸಾವಳಗಿಯ ಅಂಗಡಿ ಹತ್ತಿರ ಹೋದಾಗ ಮುಂದೆ ನಡೆದಿರುವುದು ಭೀಕರ ಹತ್ಯೆ. ಮಂಜುನಾಥ್ ಗಾಣಿಗೇರ್ ಅವನ ಪ್ರಾಣಪಕ್ಷಿಯನ್ನು ಹಾರಿಸಿದ ಪಾಪಿಗಳು ಈಗ ಪೊಲೀಸ್ ಅತಿಥಿಗಳಾಗಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯವರು ತನಿಖೆ ಕೈಗೊಂಡಿದ್ದಾರೆ. ಆನಂದ್ ಬೆಲಗಲ್, ಕರಾಳ ಸತ್ಯ ನ್ಯೂಸ್, ಬಂಡವಾಡ. ನನ್ನ ಮಗ ರೀ ಮುಂಜಾನೆ ನೀರು ಕಾಸಿನಿ ಜಳಕ ಮಾಡಿದ್ನ. ಯಾವತ್ರಿ ಮಂಗಳವಾರ ಮುಂಜಾನೆ ರೀ. ಮಂಗಳವಾರ ಮುಂಜಾನೆ ಜಳಕ ಮಾಡಿದ್ನ, ನೀರು ಕಾಸಿದೆ. ಯವ್ವ ಏನಾರು ಮಾಡಿ ನಷ್ಟ ಅಂದ್ರಿ ಅವಲಕ್ಕಿ ಹಚ್ಚಲಿಂದ ಚುಮ್ಮರಿ ಹಚ್ಚಲಿಂದ ಚುಮ್ಮರಿ ಹಚ್ಚಿಬಿಡು ಅಂದೆ. ಚುಮ್ಮರಿ ಹಚ್ಚಿಂದ್ರಿ ಕೊಟ್ಟೆ. ನಾ ಕೆಲ್ಸಕ್ಕೆ ಹೋಗ್ಲಿ ಅಯ್ಯಪ್ಪ ನೀವು ಹೋಗಿ ತಿಂದ ಅಂದ್ಯಾ ರೀ. ಅವ ನಾ ಗುಡಿಗೆ ಬಂದು ತಿಂತೇನೆ ಬೆ ನೀವು ಹೋಗಂದರೆ ಹೋಗಿ ಗಂಗಾಳದಾಗ ಚುಮ್ಮರಿ ಹಾಕೊಂಡು ಅಲ್ಲೇ ಪಡಿಸಲ್ಲ ಗಂಗಾಳ ಇಟ್ಟು ಕಿಲಿ ಹಾಕೊಂಡು ಮತ್ತೊಂದು ಫೋನ್ ಹಚ್ಚಿದೆ ಕೆಲ್ಸಕ್ಕೆ ಹೋಗಿ ಕಿಲಿ ಹಾಕಿನು ಮಂಜಪ್ಪ ಅಂದೆ. ಹಾಕೇನ್ವಿ ಹಾಕೇನು ನೀವು ಹೋಗಿ ಕೆಲ್ಸಕ್ಕೆ ಅಂದ. ಹೋದೆ. ಹೋಗಿಂದ ಬಂದಿಂದ ರಾತ್ರಿ ಬಂದು ಏನು ಮಾಡಲಿ ಅಡುಗೆ ದಿನ ಕೇಳೇ ಮಾಡ್ತಿದ್ರಿ. ಏನು ಮಾಡಲಿ ಅಡ್ಗಿನ ಅನ್ನೆ. ಏನು ಬ್ಯಾಡ್ತೀರಿ, ಒಂದು 2 ರೊಟ್ಟಿ ಮಾಡಿಬಿಡ್ಬೇ. ಏನು ರೊಟ್ಟಿ ಮಾಡ್ಬೇಕಲ್ಲ 2-3 ದಿನ ಮಾಡೀನಿ. ರೊಟ್ಟಿ ಹೆಂಗದವು ಹೆಂಗೆ ಮಾಡ್ಬೇಕು ನಾನು ಅಂದೆ. ಹಂಗಾರೆ ಏನಾರು ಮಾಡಿಬಿಡ್ಬೇ ಅವ ಅನ್ನ ಮಾಡಿದೆ. ಮಾಡಿ ಮಕ್ಕೊಂಡೆ. ಅವಾಗ ಹಾಸಿನ ಹಾಸ್ಕೊಂಡು ಮಕ್ಕೊಂಡಿಂದ ರಾತ್ರಿ 9:30 ಆಗಿತ್ತು. ಫೋನ್ ಹಚ್ಚಿದೆ. ಯಪ್ಪ ಎಲ್ಲಿದೆ ಬಾರ ಉಂಡು ಮಕ್ಕೋ ಅಂತೀನಿ. ನಂದು ಹೊಟ್ಟೆ ಸತಿ ಮಂಜೆ ಹೆದರಿಕೆ ಬರೋದು ಬರಲ್ಲ. ಯಾರಿಲ್ಲ ಕತ್ತೋಲಾಗೈತಿ ಅಂದೆ. ಕರೆಂಟ್ ಇಲ್ಲ, ಕರೆಂಟ್ ತೆಗ್ದಾರ ಇಲ್ಲಿ ಅಂದೆ. ಅಲ್ಲಿ ದೆವ್ವ ಐತಿನ ಭೂತೈತಿ ಮಕ್ಕೋ ಸುಮ್ಮನೆ ಮಕ್ಕೋ ಉಂಡು ಮಕ್ಕೋನ ಬರ್ತೇನೆ ಎಲ್ಲ ಅಂದ್ರಿ. ಇದ ಒಂದು ನನ್ನ ಮಗ ಫೋನ್ ಹಚ್ಚಿನ. ಯಪ್ಪ ಒಳ್ಳೆ ಫೋನ್ ಹಚ್ಚಿರಿ ಹಿಂಗಾದ್ರೆ ಎತ್ತಲೇ ಇಲ್ಲ ನನ್ನ ಮಗ. ನಾ ಮುಂಜಾನೆ ಬಡ್ಬಡ್ಕೊಂಡು ಕೆಲ್ಸಕ್ಕೆ ಹೋಗಕ್ಕೆ ನನ್ನ ಮಗ ಪೇಂಟಿಗೆ ಹೋಗವನ. ಯವ್ವ ನನ್ನ ಮಗ ಎಲ್ಲಾರು ಬಾಯ್ಲಿ ಕೇಳ್ರಿ. ನನ್ನ ಮಗ ಊರಿಗೆ ಬೇಕಾದ ಮಗನ. ಯಪ್ಪ ನನ್ನ ಮಗ ಯಾರು ಕುಟಾಗಿ ಬೇಸಾದಿದ್ದಿಲ್ಲ, ಯಾರು ಕುಟ ಜಗಳ ತೆಗಿತಿದ್ದಿಲ್ಲ. ಓಣ್ಯಾಗ ನನ್ನ ಮಗ ಬಂದ್ರೆ ನನ್ನ ಕುಟಾಗ ಅಷ್ಟು ಬಂದು ಬಾಯ್ ಮಾಡ್ತಿತ್ತ. ಇಷ್ಟು ದೊಡ್ಡಪ್ಪಗಳು ಸಣ್ಣವುಗಳದಾರಂತ ಅವ್ರ ಮನೆಯಾಗ ಹೋಗಿ ಒಂದು ಬಟ್ಟೊಂದು ರೊಟ್ಟಿ ಹಿಡ್ಕೊಂಡು ನನ್ನ ಮಗ ಈಗ ಈ ಘಟನೆಗೆ ಕಾರಣ ಏನು ಬೇಮ ಏನಾಗೈತೆ ನೋಡ್ರಿ. ನನ್ನ ಮಗ ಯಾರು ಕುಟ ನ್ಯಾಯ ತೆಗ್ಯಾವಲ್ಲ. ಅವ ಇಟ್ಟಲ್ಲ ಬಾಡೆ ಸರಿಯಾಗಿ ಕುಡಿಸ್ತಿದ್ನ, ಫೋನ್ ಹಚ್ತಿದ್ನ, ಬಾ ಅಂತಿದ್ದ. ಅವ ಯಾವ ನಿನಗೆ ಫೋನ್ ಹಚ್ಚಲ್ಲ ಇಷ್ಟ ಇಟ್ಟಲ್ಲ ಸೆರೆ ಮಾಡ್ತಾನ ನೋಡ್ರಿ ಪ್ಲಾಟ್ನ್ಯಾಗ ಸೌಳಿಗೆ ಇಟ್ಟಲ್ಲ ಅಂತೇಳಿ. ಅವ ಕರ್ಕೊಂಡು ಹೋಗಿ ನನ್ನ ಮಗ ಸೆರೆ ಕುಡಿಸಿ ಮೋಸ ಮಾಡಿ ಸಾಯ್ಗೊಂದೇನಪ್ಪ. ಅವನು ನಾನು ಇರುದಿಲ್ಲ, ಅವ್ನು ಬಿಡುದಿಲ್ಲ. ನಾನು ಅವನು ನನಗೊಬ್ಬವನ ಮಗನ. ಯಪ್ಪ ಅವಾಗ ಒಬ್ಬನ ಕರ್ಕೊಂಡು ಹೋಗಿದ್ದ ಅಥವಾ ಮತ್ತೆ ಎಷ್ಟು ಜನ? ಇನ್ನೊಬ್ಬ ಇಬ್ರು ಕುಡಿ ಮಾಡ್ಯಾರ. ಅವ್ರ ಹೆಸರು ಮತ್ತೊಬ್ರು ಯಾರು ಬೇ? ಅವ್ರ ಹೆಸರು ಅಡಿವಪ್ಪ ರೀ. ಅಡಿವಪ್ಪ ಹಾಗೂ ಅಡಿವಪ್ಪ ಅಡ್ರೆಸ್ ಗಾಮನಗಟ್ಟಿ. ಅಡಿವಪ್ಪ ಗಾಮನಗಟ್ಟಿ. ಆಮೇಲೆ ವಿಠ್ಠಲ ಅಡ್ರೆಸ್ ಸೌಳಿಗೆ ಸವಳಿಗೆ ವಿಠ್ಠಲ ಸವಳಿಗೆ. ಆಮೇಲೆ ಅಡಿವಪ್ಪ ಇಬ್ರು ಕೂಡಿ ಹೋಗಿ ನಿಮ್ಮ ಮಗನ ಇಬ್ರು ನನ್ನ ಮಗನ ಒಳಗ್ ಕರ್ಕೊಂಡು ಹೋಗಿ ಸೆರೆ ಕುಡಿಸಿ ಕೊಂದ್ಬಿಟ್ಟ. ಈ ಘಟನೆ ಮಾಡಾರ ಅಂತ ಹೇಳ್ತೀರಿ? ಈ ಘಟನೆ ಪೂರ ಮಾಡ್ಯಾರ. ಅವ್ನು ಹೇಳ್ಕೊಂಡು ಬಂದ. ಅವ್ನು ನನ್ನ ಮುಂದೆ ಸುಟ್ರ ನಾ ನಿಮ್ಮನ್ನು ಬಿಡ್ತೀನಿ. ಇಲ್ಲ ಅದ್ ಬಿಡುದಿಲ್ಲ ನನ್ನ ಮಗ. ಒಂದು ಮಗ ರೀ ನನಗೆ. ಅವ್ರದ್ದು ಮುಂಚೆ ಏನಾದ್ರು ಜಗಳ ತಂಟೆ ತಕರಾರು ಏನತ್ತಬೆ? ನಾ ಹಾದು ಹೋಗಿ ಮುಂಚಿಗುವ ಮಂಜೆ ನನ್ಗೆ ಹಿಂಗಂತ ನೋಡ್ಬೇ. ಮಂಜೆ ರೊಕ್ಕ ಕೊಡ್ತಾನೆ ಇಲ್ಲ ನಿನಗೆ ದುಡ್ದನ್ನ ಕೊಡ್ತಾನೆ ಬಿಡಯಪ್ಪ ನೀನ ಎಲ್ಲ ಮಾಡ್ದ ಇಟ್ಟಿ ಮಾರಾಕತ್ತಿ ಅಂದ್ರಿ. ಮಲ್ಲಿ ಎಲ್ಲ ಗುಡ್ಡಕ್ಕೆ ಹೋದ್ರೆ ನಮ್ಮ ತಮ್ಮನ ಚಕಡಿಯಾಗ ಹೋದ್ರೆ ನಮ್ಮ ತಮ್ಮಗೆ ಅವ್ನ ಕೂಡ ಸೀರೆ ಕುಡಿಸಿದ್ನ. ಅಲ್ಲೇ ನಮ್ಮ ತಮ್ಮನ ಚಕಡಿ ಮುಂದೆ ಗಾಡಿ ಬಿಟ್ಟಾನ. ಅಲ್ಲೇ ಸೀರೆ ತಂದ ನಾನು. ಯಪ್ಪ ಅಲ್ಲೇ ಸೀರೆ ಕೊಟ್ಟ. ನಾನು ಯವ್ವ ರೊಕ್ಕ ಕೊಡು ಅಂದ 1000 ರೂಪಾಯಿ ನನ್ನ ಮಗನಿಗೆ ಕಿಸೆದಾಗ ಇಟ್ಟೆ. ಅಲ್ಲಿ ಕುಡಿಯಾಕ ಹೋಗ್ಬಂದ. ಇಲ್ಲ ಕುಡಿಯಂಗಿಲ್ಲ ಅನ್ನ ಚಿಗೋವ. ಅವಾಗೇನು ಎಷ್ಟು ಬುದ್ಧಿ ಹೇಳಿದ್ರು ಕಡಿಮೆ ಅನ್ನ ಬಾಡ್ಯ. ಅವಾಗ ಕೊಂದ ಬಾಡ್ಯಾನ ಅನ್ನ. ಯಪ್ಪ ನನಗೆ ಈಗ ಇವ್ ಮಂಜು ಅವ್ರ ಮನೆಯಾಗ ತಂಟೆ ತಕರಾರು ಏನು ಮಾಡಿದ್ದಿಲ್ವೇ? ಅವ್ರ ಜೊತೆ ಏನು ಜಗಳ ಇದ್ದಿಲ್ಲ, ಏನು ಇದ್ದಿಲ್ಲ. ಆದ್ರೂ ಕೂಡ ಇಂತ ಒಂದು ಘಟನೆ ಮಾಡಿದಾರ. ಜೀವ ಹೋಗುವಂತ ಘಟನೆ ನಡೆದದ. ಫುಲ್ ಕುಡ್ದಾನಂತ. ಕುಡ್ದು ಓದ್ರಿಂದಂತ. ಒಂದ್ ಹುಡುಗ ನನ್ನ ಮಗನ ಓದ್ರಿಂದಂತ. ಬಾಲ್ಯ ನಿಮ್ಮ ಓದಾಕತ್ತ ಬರ್ತೇನೆ ನಡ್ಲೆ ಚೀಟ್ ತೊಗೊಂಬರ್ತೇನೆ ಅಂತ. ಚೀಟ್ನು ಮಾರ್ತಾನೆ, ಸೆರೆನು ಮಾರ್ತಾನೆ. ಚೀಟ್ ತೊಗೊಂಬರ್ತೇನೆ ಹೋಗಿ ಅಂಗಡಿ ಯಾವ ಕದ ತೆಗಿದಿಲ್ಲ ಅಂತೇಳಿ ಅವ್ನ ಅಂಗಡಿಯ ಚೀಟ್ ತರಕ್ ಹೋಗಿ ಮಗನ ಹೊಡೆದಾನಂತ ನೋಡ. ಯಪ್ಪ ನನ್ನ ಮಗನ
ಈಗ ಒಂದಷ್ಟು ಬರುವಂತ ವಿಚಾರಗಳೇ ಈ ಮಂಜು ಅಲ್ಲೇ ಹೆಣ್ಮಕ್ಳಿಗೇನು ಕಾಡ್ಸಿದ ಅದು ಇದು ಅಂತ ಏನೋ ಒಂದ ನಡೆಯುವಂತ ಇದು ಅದ್ರ ಬಗ್ಗೆ ಏನಾರ ನಿಮ್ಗೆ ಗೊತ್ತದ? ಏನೇನಿಲ್ಲ ಯಪ್ಪ, ನನ್ನ ಮಗ ಹಚ್ಚಿಗೋವ ಯಕ್ಕ ಅನ್ನೋ ಮಟ ಯಾರ ಕಣ್ಣು ತೆಗೆದು ನೋಡಿಲ್ಲ ಯಪ್ಪ. ನನ್ನ ಮಗನಂತೇಳಿ ಅಂತ ದಂಧೆ ಮಾಡಿಲ್ಲ, ನನ್ನ ಮಗನಂತೇಳಿ ಅಂತ ಬುದ್ಧಿ ಇಲ್ಲ ಯಪ್ಪ. ಕಾಡ್ಸಿದ್ರೆ ನನ್ನ ಕಾಡಿಸ್ಲಿಲ್ಲ ಅಂದ್ರೆ ಹೆಣ್ಣು ಮಕ್ಳಿಗೆಲ್ಲರಿಗೆ ಯವ್ವ ಯಕ್ಕ ಅನ್ಕೊಂತ ಹೋಗು ಮಗನ ಯಪ್ಪ. ನನ್ನ ಮಗ ಅಂತ ಅದು ಮಾಡಿಲ್ಲ. ಎಲ್ಲರ ಅವ್ನು ಕೂಡ ಅಡ್ಡಾಡೋರನ್ನ ಕೇಳ್ರಿ, ನನ್ನ ಬಾಯಲ್ಲಿ ಕೇಳ್ರಿ ಯಪ್ಪ.